ನಮಸ್ತೆ. ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಸ್ವಾಗತ. ಸ್ಟೂಡೆಂಟ್ಸ್, ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಸೆಕೆಂಡ್ ಪಿ ಸಿ, ಇಂಟಿಗ್ರೇಷನ್. ಓಕೆ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಸೆಕೆಂಡ್ ಪಿ ಸಿ ಮ್ಯಾಥ್ಸ್. ಇಂಟಿಗ್ರೇಷನ್ or summation or primitive functions or antiderivative. Students, okay, integration very important chapter. Now integrations alli we have got to discuss two types of integrals. First one, indefinite integrals. Second one, definite integrals. ಇಂಡೆಫಿನೆಟ್ ಇಂಟೆಗ್ರಲ್ಸು ಚೆನ್ನಾಗಿ ಅರ್ಥವಾಯಿತು ಅಂದರೆ ಆಟೋಮೆಟಿಕಲಿ ಡೆಫಿನೆಟ್ ಇಂಟೆಗ್ರಲ್ಸ್ ಅರ್ಥವಾದೇ ಆಗುತ್ತೆ. ನಮಗೆ ಎರಡೂ ಅರ್ಥವಾಗಬೇಕು ಅಂದರೆ ಮೇಯ್ನ್ ಇಂಪಾರ್ಟೆಂಟು ಡಿಫ್ರೆನ್ಷಿಯೇಷನ್. ನಾವು ವಾಟ್ ಇಸ್ ದ ಡೆಫಿನೇಷನ್ ಆಫ್ ಇಂಟಿಗ್ರೇಷನ್ ಅಂದರೆ ಇಂಟಿಗ್ರೇಷನ್ ಇಸ್ ದ ರಿವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಷಿಯೇಷನ್. ಅಂದರೆ ನಮಗೆ ಡಿಫ್ರೆನ್ಷಿಯೇಷನ್ ಚೆನ್ನಾಗಿ ಅರ್ಥವಾದರೆ ಆಟೋಮೆಟಿಕಲಿ ಇಂಟಿಗ್ರೇಷನ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ಹಿಂದೆ ನಾವೇನು ಡಿಫ್ರೆನ್ಷಿಯೇಷನ್ ಮಾಡಿದ್ದಾನೆ ಅಷ್ಟನ್ನು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಏನು ಮಾಡಿದ್ದೇವೆ ಅಷ್ಟನ್ನು ಇನ್ನೊಂದು ಸಲ ರಿಪೀಟ್ ಮಾಡಿ ವರ್ಕೌಟ್ ಮಾಡಿ ಆಟೋಮೆಟಿಕಲಿ ಇಂಟಿಗ್ರೇಷನ್ಸ್ ಅರ್ಥ ಆಗುತ್ತೆ. ಇಂಟಿಗ್ರೇಷನ್ ಏನಾಗುತ್ತೆ, ಮುಂದೆ ನಾವು ಹೈಯರ್ ಎಜುಕೇಷನ್ BSc ಹೋದಾಗ BE ಹೋದಾಗ ಕಂಪಲ್ಸರಿ ಬೇಕೇ ಬೇಕಿತ್ತು. ಓಕೆ, ಈಗ ನಾವು ಇಂಡೆಫಿನೆಟ್ ಇಂಟೆಗ್ರಲ್ಸ್ ಸ್ಪಷ್ಟವಾಗಿ ಅರ್ಥವಾಯಿತು ಅಂದರೆ ಇವೆರಡೂ ಅರ್ಥವಾಗಬೇಕು ಅಂದರೆ ನಮಗೆ ಡಿಫ್ರೆನ್ಷಿಯೇಷನ್ ಬರಲೇಬೇಕು. ಅಟ್ ದ ಸೇಮ್ ಟೈಮ್ ಇಂಡೆಫಿನೆಟ್ ಚೆನ್ನಾಗಿ ಅರ್ಥವಾಯಿತು ಅಂದರೆ ಡೆಫಿನೆಟ್ ಅರ್ಥವಾದೇ ಆಗುತ್ತೆ. ಇವೆರಡೂ ಅರ್ಥವಾದರೆ ಅಪ್ಲಿಕೇಶನ್ಸ್ ಆಫ್ ದಿ ಡೆಫಿನೆಟ್ ಇಂಟೆಗ್ರಲ್ಸ್ ಅರ್ಥವಾಗುತ್ತೆ. ಈ ಎಲ್ಲ ಅರ್ಥವಾಯಿತು ಅಂದರೆ ಲಾಸ್ಟ್ ಚಾಪ್ಟರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಚಾಪ್ಟರ್ ಅರ್ಥವಾಗುತ್ತೆ. ಅಲ್ಲಿಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಚಾಪ್ಟರ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ಡಿಪೆಂಡಿಂಗ್ ಅಪಾನ್ ಇಂಟಿಗ್ರೇಷನ್. ನೋಡಿ, ಇಂಟಿಗ್ರೇಷನ್ಸಲ್ಲಿ ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ದೇನೆ, ಇಂಟಿಗ್ರೇಷನ್ ಇಸ್ ದ ರಿವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಷಿಯೇಷನ್. ನಮಗೆ ಡಿಫ್ರೆನ್ಷಿಯೇಷನ್ ಅರ್ಥವಾಯಿತು ಅಂದರೆ ಆಟೋಮೆಟಿಕಲಿ ಅದನ್ನು ಅರ್ಥವಾಗುತ್ತೆ. ಈಗ ಸ್ಟಾರ್ಟಿಂಗು ಸಮ್ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ಇಂಟೆಗ್ರಲ್ಸ್. ಸಮ್ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ಇಂಟೆಗ್ರಲ್ಸ್. ನೋಡಿ, ಈ ಸಮೇಷನಲ್ಲಿ ಫಸ್ಟ್ ಲೆಟರ್ ಎಸ್ ಆಗಿರೋದ್ರಿಂದ ಜನರಲಾಗಿ ಸಮೇಷನ್ ಎಸ್ ಲೆಟರ್ ಆಗಿರೋದ್ರಿಂದ ಇಂಟೆಗ್ರಲ್ ಸಿಂಬಲ್, ದಿಸ್ ಈಸ್ ದಿ ಸಿಂಬಲ್ ಆಫ್ ಇಂಟಿಗ್ರೇಷನ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಫ್ ಆಫ್ ಎಕ್ಸ್ ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿರೋದ್ರಿಂದ ಇಲ್ಲಿ ಡಿ ಎಕ್ಸೇ ಬರೀಬೇಕು. ಇಲ್ಲಿ ಎಫ್ ಆಫ್ ವೈ ಅಂತ ಇದ್ದರೆ ಡಿ ವೈ, ಎಫ್ ಆಫ್ ಟಿ ಅಂತ ಇದ್ದರೆ ಡಿ ಟಿ, ಎಫ್ ಆಫ್ ಝಡ್ ಅಂತ ಇದ್ದರೆ ಡಿ ಝಡ್. ಓಕೆ, ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿದ್ದರೆ ಡಿ ಎಕ್ಸ್ ಇರುತ್ತೆ ಅನ್ನೋದು ಸ್ಪಷ್ಟವಾಗ್ತಿರಲಿ. ಈಗ ನಾವು ಜನರಲಾಗಿ ಇಲ್ಲಿರ್ತಕ್ಕಂಥ ಫಂಕ್ಷನ್ಗೆ ಇಂಟಿಗ್ರೇಷನ್ ಜನರಲಾಗಿ ಎಫ್ ಫೈ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರಿತೀವಿ. ದಿಸ್ ಈಸ್ ದ ಗೊತ್ತಾಗುತ್ತೆ ನಮಗೆ. ಎಫ್ ಆಫ್ ಎಕ್ಸ್ಗೆ ಇಂಟಿಗ್ರೇಷನ್ ಜನರಲಾಗಿ ಎಫ್ ಐ ಆಫ್ ಎಕ್ಸ್ ಅಂತ ಬರ್ತಿದ್ದೀವಿ, ಏನು ಬೇಕಾದ್ರೂ ಡಿನೋಟ್ ಮಾಡ್ಕೊಬೋದು. ಪ್ಲಸ್ ಸಿ ಈಸ್ ದ ಇಂಟೆಗ್ರಲ್ ಕಾನ್ಸ್ಟೆಂಟ್. ಈಗ ನಾವು ಈ ಫಂಕ್ಷನ್ಸ್ಗೆ ಇಂಟಿಗ್ರೇಷನ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಯಾವ ಥರ ಸರ್? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಇಂಟಿಗ್ರೇಷನ್? ಇಂಟಿಗ್ರೇಷನ್ ಇಸ್ ದ ರಿವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಷಿಯೇಷನ್ ಅಂತ ಹೇಳ್ತಾ ಇರೋದ್ರಿಂದ ಈ ಆರ್ ಎಚ್ ಎಸ್ ಇಲ್ಲೇನು ಬರೆದಿರ್ತೀವಿ, ಈ ಫಂಕ್ಷನ್ಸ್ಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಈ ಫಂಕ್ಷನ್ ಬರಬೇಕು. ಈ ಫಂಕ್ಷನ್ಸ್ಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಈ ಫಂಕ್ಷನ್ಸ್ ಬಂದರೆ ಈ ಫಂಕ್ಷನ್ಸ್ಗೆ ಇಂಟಿಗ್ರೇಷನ್ ಫೈ ಆಫ್ ಎಕ್ಸ್ ಅಂತ ಅರ್ಥ. ಅಂದರೆ ಏನು ಬೇಕಾದ್ರೂ ಬರೀಬೋದು, ಬಟ್ ಕನ್ಫರ್ಮ್ ಆಗಬೇಕು, ಪ್ರೂವ್ ಆಗಬೇಕು, ಈ ಫಂಕ್ಷನ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದು ಬರಬೇಕು ಅನ್ನೋದು. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟು? 0 ಆಗುತ್ತೆ. ಓಕೆ, ಈಗ ನಾವು ಸ್ಟ್ಯಾಂಡರ್ಡ್ ಇಂಟೆಗ್ರಲ್ಸನ್ನು ಬರಿತಾ ಹೋಗ್ತೀನಿ ಬೈ ಯೂಸಿಂಗ್ ಡಿಫ್ರೆನ್ಷಿಯೇಷನ್ ಕಾನ್ಸೆಪ್ಟ್. ನೋಡೋಣ. ನೋಡಿ, ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿ ಎಕ್ಸು ಅಂಡರ್ಸ್ಟುಡ್ಡು, ಇಲ್ಲಿ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದಾಗ ಡಿ ಎಕ್ಸ್ ಇರಲೇಬೇಕು. ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ, ವೇರ್ ಎನ್ ಈಸ್ ನಾಟ್ ಈಕ್ವಲ್ ಟು -1. ಎನ್ ಈಸ್ ನಾಟ್ ಈಕ್ವಲ್ ಟು -1 ಅಂತ ಯಾಕೆ ಹೇಳ್ತಂದರೆ -1 ಪ್ಲಸ್ 1 -1 ಪ್ಲಸ್ 1 0 ಆಗುತ್ತೆ. ಎನಿ ನಂಬರ್ ಬೈ 0 ಏನಾಗುತ್ತೆ? ಇನ್ಫಿನಿಟಿ ನಾಟ್ ಡಿಫೈನ್ಡ್. ಅದಕ್ಕೋಸ್ಕರ ಎನ್ ಈಸ್ ನಾಟ್ ಈಕ್ವಲ್ ಟು -1. ಈಗ ನಾವು ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಇಲ್ಲಿರ್ತಕ್ಕಂಥ ಫಂಕ್ಷನ್ಸ್ಗೆ ಇಂಟಿಗ್ರೇಷನ್ ಇದು ಅಂದ ತಕ್ಷಣ ನಾವು ಕನ್ಫರ್ಮ್ ಮಾಡ್ತಾಯಿದ್ದೀವಿ ಅಂದರೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಕ್ಸ್ ಟು ದಿ ಪವರ್ ಆಫ್ ಎನ್ ಬರಲೇಬೇಕು. ನಾನೇನೋ ಮನಸ್ಸಿಗೆ ಬಂದಂಗೆ ಇದು ಬರೆಯೋಕ್ಕೆ ಬರೋಲ್ಲ.
ನಿನಗೆ ಕನ್ಫರ್ಮ್ ಆಗುತ್ತೆ ಇಲ್ಲಿರ್ತಕ್ಕಂಥ ಫಂಕ್ಷನ್ಸ್ಗೆ ಇಂಟಿಗ್ರೇಷನ್ ಇದೆ ಅಂತ ನೀನು ಹೇಳೋದು ಯಾವ ಥರ ಅಂದರೆ ಇಲ್ಲಿರ್ತಕ್ಕಂಥ ಫಂಕ್ಷನ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡೋ. ಯಾಕೆ ಸರ್ ಇದಕ್ಕೆ ಮಾಡೋದು ಬೇಡವ ಅನ್ನೋಕೋಬೇಡ, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ 0 ಆಗುತ್ತೆ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಈ ಫಂಕ್ಷನ್ ಬಂತು ಅಂದರೆ ಈ ಫಂಕ್ಷನ್ಸ್ಗೆ ಇಂಟಿಗ್ರೇಷನ್ ಇದೆ ಅಂತ ಕನ್ಫರ್ಮ್ ಮಾಡ್ಕೋ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಇಂಟಿಗ್ರೇಷನ್? ರಿಪೀಟ್ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಇಸ್ ದ ರಿವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಷಿಯೇಷನ್. ನೋಡೋಣ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋಣ. ವಿ ನೋ ದಟ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ x ಪವರ್ n, n ಇಂಟು x ಪವರ್ n ಮೈನಸ್ 1. ವಾಟ್ ಈಸ್ ದ ಡೆರಿವೇಟಿವ್ ಆಫ್ x ಟು ದಿ ಪವರ್ ಆಫ್ n ಪ್ಲಸ್ 1 ಅಂದರೆ n ಪ್ಲಸ್ 1 ಇಂಟು x ಟು ದಿ ಪವರ್ ಆಫ್ n ಪ್ಲಸ್ 1 ಮೈನಸ್ 1 ಡಿವೈಡೆಡ್ ಬೈ n ಪ್ಲಸ್ 1. ಅದು n ಪ್ಲಸ್ 1 n ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, x ಟು ದಿ ಪವರ್ ಆಫ್ n ಬಂದಿದೆ. ಓಕೆ, ಈ ಥರ ನಾವು ಅರ್ಥ ಮಾಡ್ಕೊಬೇಕು ಇಂಟಿಗ್ರೇಷನ್ಸ್ ಕಾನ್ಸೆಪ್ಟನ್ನು. ಓಕೆ, ಈಗ ಬರಿತಾ ಹೋಗ್ತೀನಿ. ಓಕೆ, ಸೆಕೆಂಡ್ ಒನ್, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದಕ್ಕೆ ಸೈನ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಅಲ್ಲಿಗೆ ನೀವೇ ಕನ್ಫರ್ಮ್ ಮಾಡ್ಕೊಬೋದು ಸೈನ್ ಎಕ್ಸ್ಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್ ಅಥವಾ ಬೇರೆನಾ ಅಂತ ನೀನು ಹೇಳ್ಬೋದು. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಸೈನ್ ಎಕ್ಸ್ ಬಂದೇ ಬರಬೇಕು, ಬಂದೇ ಬರುತ್ತೆ. ಇಲ್ಲ ಅಂದರೆ ನಾವು ಬರೆದಿರೋದು ತಪ್ಪು ಅನ್ನಂಗಾಗುತ್ತೆ. ಹೇಳಿ ನೀವೇ, ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್? ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್, ಇಲ್ಲೊಂದು ಮೈನಸ್ ಇದೆ, ಪ್ಲಸ್ ಆಯಿತು, ಸೈನ್ ಎಕ್ಸ್ ಬಂದಿದೆ. ಈ ಥರ ನಾವು ಚೆಕ್ ಮಾಡ್ತೀವಿ, ಪ್ರೂವ್ ಮಾಡ್ಕೊತೀವಿ. ಓಕೆ, ಬರಿತಾ ಹೋಗ್ತೀನಿ, ನೀವೇ ಕನ್ಫರ್ಮ್ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ sin x plus c. Fourth one, integration of tan x with respect to x log of secant x plus c. ಇನ್ನೂ ಒಂದು ಹೇಳ್ಬೋದು ಮೈನಸ್ ಲಾಗ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತಲೇ ಹೇಳ್ಬೋದು. ಎರಡು ಆನ್ಸರ್ ಹೇಳ್ಬೋದು, ಸ್ಟ್ಯಾಂಡರ್ಡ್ ಆಗಿರೋದನ್ನ ಬರೆದಿರ್ತೀನಿ. ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ. ಇನ್ನೂ ಒಂದು ಆನ್ಸರ್ ಇದೆ ಇದಕ್ಕೆ, ಮೈನಸ್ ಲಾಗ್ ಆಫ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತಲೇ ಹೇಳ್ಬೋದು, ಸ್ಟ್ಯಾಂಡರ್ಡ್ ಇರುತ್ತೆ, ಅದು ಬರೆದಿರ್ತೀನಿ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ಸಿ. ಸೆವೆಂತ್ ಒನ್, ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ಎಂಟನೇದು, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಈಕ್ವಲ್ ಟು ಟೆನ್ ಎಕ್ಸ್ ಪ್ಲಸ್ ಸಿ. ಈಗ ನಾವು ಬರಿತಾ ಇರ್ತಕ್ಕಂಥದ್ದು ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡೋದು ಹೆಂಗೆ ಸರ್? ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡು, ಟೆನ್ ಎಕ್ಸ್ಗೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರಲೇಬೇಕು. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡು, ಕೊಸಿಕೆಂಟ್ ಎಕ್ಸ್ ಬರಲೇಬೇಕು. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಕೊಸಿಕೆಂಟ್ ಎಕ್ಸ್ ಬರಲಿಲ್ಲ ಅಂದರೆ ತಪ್ಪು ಅಂತ ಅರ್ಥ. ನಾವು ಒಂಬತ್ತನೇದು, ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ into dx is equal to minus cot x plus c. 10th one, integration of secant x into tan x with respect to x is equal to secant x plus c. 11th one, integration of cosecant x into cot x with respect to x is equal to minus cosecant x plus c. 12th one, integration of e power x with respect to x is equal to e power x plus c. 13th, integration of e power ax with respect to x is equal to e power ax by a plus c. ಡಿಫ್ರೆನ್ಷಿಯೇಟ್ ಮಾಡಿ ನೋಡು, ಅಷ್ಟೇ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್, ಕೂಲಾಗಿ ವರ್ಕ್ ಮಾಡಿ. ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು, ಪದೇ ಪದೇ ಹೇಳ್ತೀನಿ. 14th, integration of a power x with respect to x, a power x by log a plus c. 15th, integration of dx by root of 1 minus x square is equal to sin inverse of x plus c or minus cos inverse of x plus c. ಡಿಫ್ರೆನ್ಷಿಯೇಟ್ ಮಾಡಿ ನೋಡಿ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ sin inverse of x? 1 by root of 1 minus x square. ಅಲ್ಲಿಗೆ ಇಂಟಿಗ್ರೇಷನ್ ಆಫ್ 1 by root of 1 minus x square ಅಂದರೆ ಏನು? sin inverse of x ಅಂತಲೂ ಹೇಳ್ಬೋದು ಅಥವಾ ಮೈನಸ್ ಕಾಸ್ ಇನ್ವರ್ಸ್ ಆಫ್ x ಅಂತಲೂ ಹೇಳ್ಬೋದು. 16, ಇಂಟಿಗ್ರೇಷನ್ ಆಫ್ dx by 1 plus x square is equal to tan inverse of x plus c ಅಂತಲೂ ಹೇಳ್ಬೋದು, ಮೈನಸ್ ಕಾಟ್ ಇನ್ವರ್ಸ್ ಆಫ್ x plus c ಅಂತಲೂ ಹೇಳ್ಬೋದು. ಯಾಕೆ ಸರ್? ವಾಟ್ ಈಸ್ ದ ಡೆರಿವೇಟಿವ್ ಆಫ್ tan inverse of x? 1 by 1 plus x square. ಓಕೆ. 17th, ಇಂಟಿಗ್ರೇಷನ್ ಆಫ್ 1 by ಅಂತ ಹೇಳು ಅಥವಾ dx by x into root of
x square minus 1 ಈಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬೇಕಾದ್ರೆ ಹೇಳು, ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬೇಕಾದ್ರೆ ಹೇಳು. ಸ್ಟ್ಯಾಂಡರ್ಡು ಹೇಳ್ಬೇಕಾದ್ರೆ ಸೀಕೆಂಟ್ ಇನ್ವರ್ಸ್ ಎಕ್ಸು ಸ್ಟ್ಯಾಂಡರ್ಡು, ಇದರಲ್ಲೂ ಅಷ್ಟೇ ಟೈಮ್ ಇನ್ವರ್ಸ್ ಆಫ್ ಎಕ್ಸ್ ಹೇಳು, ಇದರಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೇಳು, ಸ್ಟ್ಯಾಂಡರ್ಡ್ ಆಗಿದೆ ಹೇಳು. ಎರಡರಲ್ಲಿ ಯಾವ್ದು ಹೇಳಿದ್ರು ಕರೆಕ್ಟೇ. ನೆಕ್ಸ್ಟ್ ಒನ್ 18. Integration of dx by root x is always is equal to 2 root x plus c. 19. Integration of 1 into dx is always equal to x plus c. 1 integration of x plus c. x sir, what is the derivative of x? 1. Okay, ಅದನ್ನು ನಾವು ಕೆಲವು ಸಲ ಹಿಂಗೆ ಹೇಳ್ತೀವಿ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದ್ಬಿಡ್ತೀವಿ. ನೀವು ಆನ್ಸರ್ ಏನು ಮಾಡಬೇಕು? ಎಕ್ಸ್ ಪ್ಲಸ್ ಸಿ. ಒಂದು ಬರ್ದಿರಲ್ಲ, ಅದಕ್ಕೆ ಅರ್ಥ ಮಾಡ್ಕೊಬೇಕು. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದರೆ ಎಕ್ಸ್ ಅಂತ ಹೇಳ್ತೀಯಾ, ಎಕ್ಸು ಯಾವುದ್ರ ಅದು ಅಪ್ಪತ್ತ ಅರ್ಥ ಮಾಡ್ಕೋ. ಎಕ್ಸ್ ಈಸ್ ದಿ ಇಂಟಿಗ್ರೇಷನ್ ಆಫ್ 1. ಓಕೆ, ನೆಕ್ಸ್ಟ್ 20. ಇಂಟಿಗ್ರೇಷನ್ ಆಫ್ ಕೆ ಟೈಮ್ಸ್ ಆಫ್ ಡಿ ಎಕ್ಸ್. ಇಲ್ಲಿ 1 ಅನ್ನೋದೇನು ಕಾನ್ಸ್ಟೆಂಟು. 1ಗೆ ಇಂಟಿಗ್ರೇಷನ್ 1x, 2ಗೆ 2x, 3ಗೆ 3x, 4ಗೆ 4x, ಕೆಗೆ ಕಾನ್ಸ್ಟೆಂಟ್ ಕೆ ಎಕ್ಸ್ ಪ್ಲಸ್ ಸಿ ಅಂತೇಳು. ಹಾಗೆ ಯಾವುದೇ ಕಾನ್ಸ್ಟೆಂಟ್ಗೆ ಇಂಟಿಗ್ರೇಷನ್ನು ಕೆ ಎಕ್ಸ್ ಪ್ಲಸ್ ಸಿ, 5ಗೆ 5x ಪ್ಲಸ್ ಸಿ, -5ಗೆ -5x ಪ್ಲಸ್ ಸಿ. ಅದೇ ಡಿಫ್ರೆನ್ಷಿಯೇಷನಲ್ಲಿ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 0. ಓಕೆ, ನಾವು ಈ ಥರ ಕೇರ್ಫುಲ್ಲಾಗಿ ವರ್ಕೌಟ್ ಮಾಡಿ ಪಕ್ಕ ಅರ್ಥವಾಗಿ ಹೋಗ್ಬಿಡುತ್ತೆ. ಓಕೆ, ಇನ್ನು ಸಪೋಸ್ ಏನಾದ್ರು ಮೈನಸ್ಗಳು ಬಂದರೆ 21 ಇಂಟಿಗ್ರೇಷನ್ ಆಫ್ ಇ ಪವರ್ ಮೈನಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬಂದಾಗ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಸಿ ವರ್ಕೌಟ್ ಮಾಡಿ. ಇಷ್ಟು ನಾನೇನು ಬರೆದಿದ್ದೇನೆ ಅಷ್ಟನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಇಷ್ಟು ಬರಬೇಕು ಕಂಪಲ್ಸರಿ. ಓಕೆ, ಇಷ್ಟು ಬಂದರೆ ನಾವು ಬೇರೆ ಪ್ರಾಬ್ಲಮ್ಸನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಬೇರೆ ಯಾವುದನ್ನು ಕೊಡಲಿ, ಇಷ್ಟನ್ನು ನೀನು ವರ್ಕೌಟ್ ಮಾಡಿ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಬೇಕು. ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡೋಣ. ಈಗ ಇಷ್ಟನ್ನು ನೀನು ಒಂದು 5 ಸಲ ಬರೀ. ಫಸ್ಟು ಮೆಮೊರಿಗೆ ಹೋಗ್ಬಿಡಲಿ. ನಾವು ಅದನ್ನು ಬೈಹಾರ್ಟ್ ಅಂತ ಕರಿತೀವಿ. ಬೈಹಾರ್ಟ್ ಅಂದರೆ ಅರ್ಥ ಮಾಡ್ಕೊಂಡು, ಯಾವುದನ್ನು ನೀವು ಬ್ಲೈಂಡಾಗಿ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈಗ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಎಕ್ಸ್ ಅಂತ ಬಂದಿದ್ದೀನಿ, ಆನ್ಸರು 2 ರೂಟ್ ಎಕ್ಸ್. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡು, ಇದು ಬರಲೇಬೇಕು. ನೋಡಿ, ಇಲ್ಲೇ ಗೊತ್ತಾಗುತ್ತೆ. ಎಕ್ಸ್ಗೆ ಡಿಫ್ರೆನ್ಷಿಯೇಷನು 1, ಕೆ ಎಕ್ಸ್ಗೆ 1 ಕೆ ನೋಡಿ ಬಂದಿದೆ. ನಾನು ಯಾವುದೂ ಬ್ಲೈಂಡ ಬರೆಯೋಂಗಿಲ್ಲ. ಆರ್ ಎಚ್ ಎಸ್ ಅಲ್ಲಿ ಏನಿದೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದು ಬಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ಓಕೆ ಸ್ಟೂಡೆಂಟ್ಸ್, ಇಷ್ಟನ್ನು ಬರೆದು ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿ. ಸೆಂಡ್ ಮಾಡೋದು ಅಷ್ಟೇ ಅಲ್ಲ ಇಂಪಾರ್ಟೆಂಟು, 5 ಟೈಮ್ಸು 4 ಟೈಮ್ಸ್ ಬರೆದು ಯಾವುದು ಕೇಳಿದ್ರು ನಿಮಗೆ ಬರೋಂಗಿರ್ಬೇಕು. ಇದು ನೋಡ್ಕೊಂಡಂಗೆ ಹೇಳ್ಬೇಕು. ಎಷ್ಟೋ 21 ರಿಸಲ್ಟ್ಸನ್ನು ನೋಡ್ಕೊಂಡಂಗೆ ಹೇಳ್ಬೇಕು. ನೋಡ್ಕೊಂಡಂಗೆ ಹೇಳಿದರೆ ನಾನು ಪ್ರಾಬ್ಲಮ್ಸ್ ಮಾಡಿದಾಗ ನಿಮ್ಗೆ ಅರ್ಥವಾಗುತ್ತೆ. ಟ್ರೈ ಮಾಡ್ತೀರಲ್ವಾ? ಒಂದು 3 ಟೈಮ್ಸ್ 4 ಟೈಮ್ಸ್ ಬರೆದು ನನಗೆ ವಾಟ್ಸಪ್ ಹಾಕಿ ಎಲ್ಲನೂ ನೋಡ್ಕೊಂಡಂಗೆ ಹೇಳೋ ಥರ ಇರಲೇಬೇಕು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸನ್ನು ಮಾಡ್ತೇನೆ. ಫಸ್ಟ್ ನೀವು ಇವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೋಡ್ಕೊಂಡಂಗೆ ಹೇಳೋಂಗೆ ಕಲೀಲೇಬೇಕು. ಓಕೆ, ಥ್ಯಾಂಕ್ ಯು.